ಹಾಯ್ ಅಲ್ಲಿ ಇವತ್ತು ನಾನು ಸಂಡಿಗೆ ಮಾಡೋಣ ಅಂತ ಅದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ನಿನ್ನೆ ನೈಟೇ ಸಬ್ಬಕ್ಕಿ ನೆನೆ ಹಾಕಿದ್ದೆ. ಇವಾಗ ಬಿಸಿಲಿರುತ್ತಲ್ಲ ಸಂಡಿಗೆ ಮಾಡಿ ಒಂದು ಸ್ವಲ್ಪ ಎತ್ತಿಟ್ಕೊಳ್ಳೋಣ ಅಂತ. ಹಾಗೆ ಆಲೂಗಡ್ಡೆ ಹಾಕಿ ಬೇಯಿಸಿದ್ದ ಆಲೂಗಡ್ಡೆ ಹಾಕಿ ಅದು ಸಬ್ಬಕ್ಕಿ ಹಾಕಿ ಬೇಯಕ್ಕಿಡಬೇಕು. ಅದು ಸಬ್ಬಕ್ಕಿ ಬೇಯಿದ್ಮೇಲೆ ಆಮೇಲೆ ಬೇಯಿಸಿದ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಅಜ್ವಾನ ಜೀರಿಗೆ ಹಾಕಿ ಹಾಗೆ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೇಕು. ಅದು ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬರಬೇಕು. ಒಂದು ಸ್ವಲ್ಪ ಒಂದೆರಡು ಹಸೆಕಾಯಿ ಕುಟ್ಟಿ ಅದಕ್ಕೆ ಹಾಕಿದ್ದೆ, ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ. ಅದು ಗಟ್ಟಿಯಾದ ಬಂದಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ, ಯಾಕಂದರೆ ಪ್ಲಾಸ್ಟಿಕಿನ ಮೇಲೆ ಹಾಕ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು. ನಾನು ಈ ಥರ ಅವ್ರಿಗೆ ಉದ್ದಕ್ಕೆ ಹಾಕಿದ್ದೆ ಕುರ್ಕುರೆ ಮಾಡೋಣ ಅಂತ. ಅವ್ರು ಕುರ್ಕುರೆ ಕೇಳ್ತಾರಲ್ಲ ಅದಕ್ಕೆ ಅವ್ರಿಗೂ ಕೂಡ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಪೂಜೆ ಎಲ್ಲ ಮಾಡಿದೆ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ತನ್ವಿನೂ ಆಲ್ರೆಡಿ ಹೋಮ್ವರ್ಕ್ ಕೊಟ್ಟಿದ್ದರು, ಅದನ್ನ ಬರೀತಿದ್ದಾಳೆ. ದಿನ ಒಂದು ಸ್ವಲ್ಪ ಬರೀತಿದ್ದಾಳೆ. ಹಾಗೆ ನಾನು ಒಂದು ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡ್ರ್ ಖಾಲಿಯಿತ್ತು, ಅದನ್ನ ಒಂದು ಸ್ವಲ್ಪ ರೆಡಿ ಮಾಡ್ಕೊತಿದ್ದೆ. ಈ ಏಲಕ್ಕಿ, ಮೆಣಸಿನ್ಕಾಳು, ಲವಂಗ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆಮೇಲೆ ಒಂದು 4 ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಅದ್ರ ಜೊತೆ ಫ್ರೈ ಮಾಡ್ಕೋಬೇಕು. ಅದನ್ನೆಲ್ಲ ಎತ್ತಿಟ್ಕೊಂಡು ಹಾಗೆ ಒಂದು ಸ್ವಲ್ಪ ಧನಿಯಾ ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುರಿದಿದ್ದು ಒಣ ಕೊಬ್ಬರಿ ಕೂಡ ಹಾಕೋಬೇಕು. ಇದೆಲ್ಲ ತಣ್ಣಗಾದ್ಮೇಲೆ ಅದನ್ನೆಲ್ಲ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ರೆಡಿ ಆಗುತ್ತೆ ಬಿಸಿಬೇಳೆ ಬಾತ್ ಪೌಡ್ರ್. ಹಾಗೆ ನಿನ್ನೆ ಚಿಪ್ಸ್ ಮಾಡಿದ್ವಲ್ಲ ಅವು ಈಗ ಫುಲ್ ಡ್ರೈ ಆಗಿ ಎಲ್ಲ ಒಣಗಿದ್ದು. ಅದೇ ಸೌಂಡ್ ಹೆಂಗೆ ಬರುತ್ತೆ, ಕಡಕ್ ಅಂತ ಸೌಂಡ್ ಬರುತ್ತೆ. ಹೆಂಗೆ ಸೌಂಡ್ ಬಂದಮೇಲೆ ಹಾಕಿ ಎಣ್ಣೆಲಿ ಹಾಕಿ ಫ್ರೈ ಮಾಡಬೇಕು. ಚೆನ್ನಾಗಿ ಬಂದಿತ್ತು ಚಿಪ್ಸು. ಮತ್ತು ನೈಟಿಗೆ ಬೀಟ್ರೂಟ್ ಚಪಾತಿ ಮಾಡ್ಕೊಂಡಿದ್ವಿ. ಬಾಯಿ ಹಾಲು.